ಜಿಂದಾಲ್ ಕಂಪನಿಗೆ ಸರ್ಕಾರ ಭೂಮಿ ಮಾರಾಟ ವಿಚಾರದ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ಅರವಿಂದ ಬೆಲ್ಲದ್, ಸಂಡೂರು ಭಾಗದ ಮಣ್ಣಿಗೆ ಬಂಗಾರದ ಬೆಲೆ ಇದೆ. ಪ್ರತಿ ಎಕರೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. ಆದರೆ ಕೋಟಿ ಬೆಲೆಯ ಭೂಮಿಯನ್ನ ಮಾರ್ತಿದ್ದಾರೆ. ಇದೊಂದು ಭ್ರಷ್ಟ ಸರ್ಕಾರ. ಭೂಮಿ ಕೊಟ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಬೆಲ್ಲದ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಜಿಂದಾಲ್ ಭೂಮಿ ಮಾರಾಟ ಮಾಡುತ್ತಿರೋದನ್ನ ಸಮರ್ಥಿಸಿಕೊಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಜಿಂದಾಲ್ನಲ್ಲಿ ಕೈಗಾರಿಕೆಗಳು ಬರಬೇಕು, ಪಾಲಿಸಿ ಪ್ರಕಾರ ನಾವು ಮಾಡಿದ್ದೇವೆ ಎಂದಿದ್ದಾರೆ. ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ನ್ಯೂಸ್ 18ಗೆ ಬಿಡಬ್ಲ್ಯೂಎಸ್ಎಸ್ಪಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮಾತನಾಡಿದ್ದಾರೆ. 150 ಕಿಲೋಮೀಟರ್ ದೂರದಿಂದ ನೀರನ್ನು ತರ್ತಿದ್ದೇವೆ. 2 ಹಂತದಲ್ಲಿ ನೀರು ಪಂಪ್ ಮಾಡಿ ನೀರನ್ನು ತರಲಾಗ್ತಿದೆ. ಇದಕ್ಕಾಗಿ ವಿದ್ಯುತ್ಗೆ ಕೋಟ್ಯಾಂತರ ರೂಪಾಯಿ ಬೇಕು. ತಿಂಗಳಿಗೆ 120 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗ್ತಿದೆ. ಆದರೆ ತಿಂಗಳಿಗೆ 160 ರಿಂದ 170 ಕೋಟಿಯಷ್ಟು ಹಣ ಖರ್ಚಾಗ್ತಿದೆ. ಇದರಿಂದ ಸುಮಾರು 50 ಕೋಟಿ ರೂಪಾಯಿ ಬಿಡಬ್ಲ್ಯೂಎಸ್ಎಸ್ಪಿಗೆ ಹೊರೆ ಬೀಳ್ತಾ ಇದೆ. ಹೊರೆ ತಪ್ಪಿಸುವ ಕಾರಣದಿಂದ ಬೆಲೆ ಏರಿಕೆ ಮಾಡೋದಕ್ಕೆ ಚಿಂತಿಸಲಾಗಿದೆ ಅಂತ ಹೇಳಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದರ ವಿರುದ್ಧ ಮೊದಲ ಚಾರ್ಜ್ ಶೀಟ್ ದಾಖಲು ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ತನಿಖೆ ನಡೆಸಿ ಸುಮಾರು 2144 ಪುಟಗಳ ದೋಷಾರೋಪ ಪಟ್ಟಿಯನ್ನ ಎಸ್ಐಟಿ ಸಲ್ಲಿಕೆ ಮಾಡಿದೆ. 123 ಸಾಕ್ಷ್ಯಗಳನ್ನು ಸಂಗ್ರಹಿಸಿ ದೋಷಾರೋಪಣೆ ಪಟ್ಟಿಯನ್ನ ಸಿದ್ಧ ಮಾಡಿ 42ನೇ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಎಸ್ಐಟಿ ಸಲ್ಲಿಕೆ ಮಾಡಿದೆ. ಪೋಕ್ಸೋ ಪ್ರಕರಣ ಸಂಬಂಧ ಜೈಲಲ್ಲಿರುವ ಮುರುಘಾಶ್ರೀಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ಕೆಚ್ ನಡೆಸಲಾಗಿತ್ತಂತೆ. ಈ ಬಗ್ಗೆ ಜೈಲಿನ ಇಂಚಿಂಚು ಕಥೆಯನ್ನ ವಿಚಾರಣಾಧೀನ ಕೈದಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಜೈಲಿನಲ್ಲಿರುವ ಮುರುಘಾಶ್ರೀ ರೂಮಿನಲ್ಲಿ ಗಾಂಜಾ, ಗನ್, ಮೊಬೈಲ್ ಎಲ್ಲವನ್ನ ಇಡೋದಕ್ಕೆ ಪೊಲೀಸರೇ ಹೇಳ್ತಿದ್ರಂತೆ. ಅದೇ ಅಕ್ರಮ ವಸ್ತುಗಳನ್ನ ಇಟ್ಟು ಫೋಟೋ ತೆಗೆಸಿಕೊಳ್ಳಲಾಗ್ತಿತ್ತಂತೆ. ಸ್ವಾಮೀಜಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಈ ರೀತಿ ಎಲ್ಲ ಮಾಡಲಾಗ್ತಿತ್ತು ಅಂತ ಜೈಲರ್ ಮಹಾದೇವಿ ಮರಕಟ್ಟಿ, ಸಿಬ್ಬಂದಿ ಮಣಿಕಂಠ, ಬಸವರಾಜ್ ಕುತುಬುದ್ದೀನ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಮಾರಕಾಸ್ತ್ರದಿಂದ ಕತ್ತು ಕಡಿದು ಹೆಂಡತಿಯನ್ನ ಗಂಡ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಲಿಗ್ರಾಮ ಕರ್ಕಡದಲ್ಲಿ ಈ ಘಟನೆ ನಡೆದಿದೆ. ಜಯಶ್ರೀ ಕೊಲೆಯಾದ ದುರ್ದೈವಿ. ಕಳೆದ 8 ತಿಂಗಳ ಹಿಂದೆಯಷ್ಟೇ ಕಿರಣ್ ಉಪಾಧ್ಯ ಎಂಬಾತ ಕೊಪ್ಪಳ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಹೆಂಡತಿಯನ್ನ ಕೊಲೆ ಮಾಡಿ ಮನೆಯಲ್ಲಿ ಕುಳಿತಿದ್ದ ಕಿರಣ್ಣನ್ನ ಕೋಟಾ ಪೊಲೀಸರು ಬಂಧಿಸಿದ್ದಾರೆ. ನೇಹಾ ಹಿರೇಮಠ್ನಂತೆ ಕೊಲೆ ಮಾಡ್ತೀನಿ ಅಂತ ಧಮಕಿ ಹಾಕಿರುವ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಪ್ರಕರಣ ಸಂಬಂಧ ಈಗಾಗಲೇ ಧಮಕಿ ಹಾಕಿದ ಅಬ್ಬಾಸ್ ಅನ್ನುವಾತನ ವಿರುದ್ಧ ಹುಬ್ಬಳ್ಳಿಯ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಪ್ರಾಪ್ತ ಬಾಲಕಿಯನ್ನ ಪುಸಲಾಯಿಸಿ ಬಲಾತ್ಕಾರಕ್ಕೆ ಅಬ್ಬಾಸ್ ಪ್ರಯತ್ನಿಸಿದ್ದ ಅನ್ನುವ ಆರೋಪ ಕೇಳಿಬಂದಿದೆ. ಬಾಲಕಿ ಶಾಲೆಗೆ ಹೋಗುವಾಗ ಸ್ನೇಹವನ್ನ ಬೆಳೆಸಿ ಆತ ನಂತರ ಮನೆ ಬಳಿ ಬಿಡೋದಾಗಿ ಹೇಳಿದ್ದ. ಕೆಲ ಬಾರಿ ಗಾರ್ಡನ್ಗೆ ಕರ್ಕೊಂಡು ಹೋಗಿ ಅತ್ಯಾಚಾರಕ್ಕೂ ಪ್ರಯತ್ನ ಪಟ್ಟಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಷ್ಟೇ ಅಲ್ಲ, ಆಗಸ್ಟ್ 18ರಂದು ಬಾಲಕಿ ಮನೆ ಬಳಿ ಬಂದು ಗಲಾಟೆ ಮಾಡಿದ್ದ. ನಾನು ನಿಮ್ಮ ಮಗಳನ್ನ ಪ್ರೀತಿ ಮಾಡ್ತಿದ್ದೇನೆ, ಒಪ್ಪದಿದ್ರೆ ನೇಹಾ ಹಿರೇಮಠಳಂತೆ ಕೊಲೆ ಮಾಡ್ತೇನೆ ಅಂತಾನು ಬೆದರಿಕೆ ಹಾಕಿದ್ದಾನೆ. ಸದ್ಯ ದೂರಿನ ಸಂಬಂಧ ಅಬ್ಬಾಸ್ನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಅಬಕಾರಿ ನೀತಿ ಹಗರಣದಲ್ಲಿ ಸಿಬಿಐ ಬಂಧನವನ್ನ ಪ್ರಶ್ನಿಸಿ ಮತ್ತು ಜಾಮೀನು ಕೋರಿ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿದೆ. ಕೋಲ್ಕತ್ತಾ ಟ್ರೈನಿ ವೈದ್ಯೆ ಹಾಗೆಯೇ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಯಾದ ಸಂಜಯ್ ರಾಯ್ನನ್ನ ಸಿಲ್ಡಾ ವಿಶೇಷ ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಆಗಸ್ಟ್ 9ರಂದು ಈ ಘಟನೆ ವರದಿಯಾದ ಮರುದಿನ ಕೋಲ್ಕತ್ತಾ ಪೊಲೀಸರು ಸಂಜಯ್ ರಾಯ್ನ ಬಂಧಿಸಿದರು. ನಂತರ ಪ್ರಕರಣವನ್ನು ಹೆಚ್ಚಿನ ತನಿಖೆಗಾಗಿ ಸಿಬಿಐಗೆ ವರ್ಗಾವಣೆ ಮಾಡಲಾಗಿತ್ತು. ಆರ್ಜಿಕರ್ ಆಸ್ಪತ್ರೆ ವೈದ್ಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಹತ್ಯೆಯನ್ನು ವಿರೋಧಿಸಿ ಪಶ್ಚಿಮ ಬಂಗಾಳದ ಪೂರ್ವ ಮೇದಿನಿಪುರ ಜಿಲ್ಲೆಯ ನಂದಿಗ್ರಾಮ ಪೊಲೀಸ್ ಠಾಣೆಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಬಿಜೆಪಿ ಬೆಂಬಲಿಗರು ಬ್ಯಾರಿಕೇಡ್ಗಳನ್ನು ಮುರಿದು ಪೊಲೀಸ್ ಠಾಣೆಗೆ ನುಗ್ಗಿದ್ದಾರೆ. ಈ ವೇಳೆ ಅವರನ್ನ ತಡೆಯೋದಕ್ಕೆ ಪ್ರಯತ್ನಪಟ್ಟ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲು ಕ್ಷಿಪ್ರ ಕಾರ್ಯಾಚರಣೆ ಪಡೆ ಮತ್ತು ಪೊಲೀಸರು ಹೆಚ್ಚಿನ ಕ್ರಮಕ್ಕೆ ಮುಂದಾಗಿಲ್ಲ ಎನ್ನಲಾಗಿದೆ. ಗುಜರಾತ್ ವಿಧಾನಸಭೆಯಲ್ಲಿ ಮುಂಗಾರು ಅಧಿವೇಶನ ಕೊನೆಯ ದಿನವಾದ ಇಂದು ಸ್ಪೀಕರ್ ಪೀಠಕ್ಕೆ ಮುಂಭಾಗಕ್ಕೆ ನುಗ್ಗಿ ಗದ್ದಲ ಸೃಷ್ಟಿಸಿದ್ದಾರೆಂಬ ಕಾರಣವನ್ನು ನೀಡಿ ಸ್ಪೀಕರ್ ಆದೇಶಿಸಿದ್ದಕ್ಕೆ ಕಾಂಗ್ರೆಸ್ ಶಾಸಕ ಜಿಗ್ನೇಶ್ ಮೇವಾನಿಯನ್ನ ಸದನದಿಂದ ಉಚ್ಚಾಟಿಸಲಾಗಿದೆ. ಸ್ಪೀಕರ್ ಶಂಕರ್ ಚೌಧರಿ ಅವರು ಜಿಗ್ನೇಶ್ರನ್ನ ಉಚ್ಚಾಟಿಸಿ ಆದೇಶವನ್ನ ನೀಡಿದ್ದಾರೆ. ಬಳಿಕ ಮಾರ್ಷಲ್ಗಳು ಅವರನ್ನ ಸದನದಿಂದ ಹೊರಗೆ ಕರೆದೊಯ್ದಿದ್ದಾರೆ. ಜಿಗ್ನೇಶ್ ಮೇವಾನಿ ಮೇಜಿನ ಮೇಲೆ ನಿಂತುಕೊಂಡು ಅತ್ಯಾಚಾರದಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಬಿಜೆಪಿ ಸರ್ಕಾರಕ್ಕೆ ಸವಾಲು ಹಾಕುತ್ತೆ ಕೂಗಿದ್ದಾರೆ.
ಕುಸ್ತಿಪಟು ವಿನೇಶ್ ಫೋಗಟ್ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ. ಹರಿಯಾಣದ ವಿಧಾನಸಭಾ ಚುನಾವಣೆಯಲ್ಲಿ ಕುಸ್ತಿಪಟು ವಿನೇಶ್ ಫೋಗಟ್ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಹರಿಯಾಣ ಕಾಂಗ್ರೆಸ್ ಮುಖಂಡ ದೀಪಕ್ ಒಬಾರಿಯಾ ಹೇಳಿಕೆ ಕೊಟ್ಟಿದ್ದು, ವಿನೇಶ್ ಫೋಗಟ್ ಸ್ಪರ್ಧಿಸಲು ಬಯಸಿದರೆ ನಾವು ಖಂಡಿತವಾಗಿಯೂ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದ ಪುಣೆ ಮೂಲದ ಕುಟುಂಬವೊಂದು ಮೈತುಂಬಾ ಚಿನ್ನ ಧರಿಸಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದಿದೆ. ಕೊರಳ ತುಂಬಾ ಚಿನ್ನದ ಸರ, ಬ್ರಾಂಡೆಡ್ ಸನ್ಗ್ಲಾಸ್ ಧರಿಸಿ ತಿಮ್ಮಪ್ಪನ ದರ್ಶನವನ್ನ ಮಾಡಿದ್ದಾರೆ. ಸುಮಾರು 25 ಕೆಜಿ ಚಿನ್ನವನ್ನ ಮೈಮೇಲೆ ಧರಿಸಿದ್ದು ಅವರನ್ನ ನೋಡಿ ಭಕ್ತರು ಹೌಹಾರಿದ್ದಾರೆ. ಸದ್ಯ ಈ ಗೋಲ್ಡನ್ ಫ್ಯಾಮಿಲಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದು ನೋಡೋಣ ವಿದೇಶ ಸುದ್ದಿಯಲ್ಲಿ. ಉಕ್ರೇನ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಯುದ್ಧದಿಂದ ಸಾವನ್ನಪ್ಪಿದವರ ಸ್ಮಾರಕಕ್ಕೆ ಭೇಟಿ ಕೊಟ್ಟಿದ್ರು. ಯುದ್ಧದ ಕರಾಳತೆಯನ್ನು ಬಿಂಬಿಸುವ ಫೋಟೋ, ವಿಡಿಯೋಗಳನ್ನು ಕಂಡು ಮರುಗಿದ್ರು. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಭೇಟಿ ಮಾಡಿದ ಮೋದಿ ಧೈರ್ಯ ತುಂಬಿದ್ರು. ಬಳಿಕ ಭಾರತ, ಉಕ್ರೇನ್ ದೇಶಗಳ ಮಧ್ಯೆ ಹಲವು ಒಪ್ಪಂದಗಳು ಏರ್ಪಟ್ಟವು. ಉಕ್ರೇನ್ಗೆ ಭಾರತದಿಂದ ಮಾನವೀಯತೆಯ ಸಹಕಾರ, ಆಹಾರ, ಔಷಧಿ ಪೂರೈಕೆ ಸೇರಿದಂತೆ ಮಹತ್ವದ 4 ಒಪ್ಪಂದಗಳು ಏರ್ಪಟ್ಟವು. ಪಾಕ್ ಆಕ್ರಮಿತ ಕಾಶ್ಮೀರದ ನಿವಾಸಿ ಜಹೀರ್ ಹುಸೇನ್ ಶಾಹ್ ಎಂಬಾತನನ್ನ ಭಾರತೀಯ ಸೇನೆ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಬಂಧಿಸಿದೆ. ಉಗ್ರ ಸಂಘಟನೆಯ ಲಷ್ಕರ್-ಎ ತಾಯ್ಬಾ ಗುಂಪಿಗೆ ಮಾರ್ಗದರ್ಶನವನ್ನ ಕೊಡ್ತಿದ್ದನ್ನ ಖಚಿತಪಡಿಸಿಕೊಂಡಿರುವಂತಹ ಈತ ಬಂಧನಕ್ಕೊಳಗಾಗಿದ್ದಾನೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.